ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ನಾನು ಏನು ಕುಡಿತೀನಿ ಮತ್ತು ಚೀನಿ ಪೌಡರ್ ಹೇಗಿರುತ್ತೆ ಇವನು ಮಾಡಿದ ಪಾಪ್ಕಾರ್ನ್ ಇವನೇ ಮಾಡ್ತಾ ಇರೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನೋಡಿ ನಾನು ಏನು ಕುಡಿತಿದ್ದೀನಿ ಅಂತ. ಜೀರಾ ಕಷಾಯ ಕುಡಿತಾ ಇದ್ದೀನಿ ಮಾರ್ನಿಂಗ್ ಹೆಲ್ತ್ ಕಾಪಾಡ್ಕೊಳ್ಳೋದಕ್ಕೆ. ಐ ಥಿಂಕ್ ನೀವು ಇದನ್ನು ಫಾಲೋ ಮಾಡಿ ಎಲ್ಲರೂ ಏನು ಹೆಲ್ತಿಯಾಗಿರ್ತೀರ. ಓಕೆನಾ? ಇವತ್ತು ಏನಂದರೆ ನಾನು ನಿಮ್ಮ ಜೊತೆ ಒಂದು ಪಲಾವ್ ರೆಸಿಪಿನ ಅಡುಗೆ ಮಾಡ್ತಾಯಿದ್ದೀನಿ. ನಾನು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಒಂದು ವೆಜಿಟೇಬಲ್ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡೋಣ ಇವತ್ತು ಅಂದ್ಕೊಳ್ತಾ ಇದ್ದೀನಿ. ಮತ್ತು ಅದ್ರ ಜೊತೆ ಪಾಪಡ್ ಮಾಡೋಣ ಅಂತ. ಒಂದು ಸ್ವಲ್ಪ ಹೆಸರುಬೇಳೆ ಮಾಡ್ಕೊಳ್ತೀನಿ. ಈ ಥರ ದಿನ ರೆಸಿಪಿ ಇರುತ್ತೆ. ಕೆಲಸ ಅಷ್ಟೊಂದಿಲ್ಲ. ಇವತ್ತು ಸಾಟರ್ಡೇ, ಮಗನ ಸ್ಕೂಲ್ ಇಲ್ಲ, ಮಗನಿಗೆ ರಜಾ. ಪ್ರಭಾ ನಿಮಗೆ ಗೊತ್ತಿರಾಗೆ ಮುಂಬೈಯಲ್ಲಿದ್ದಾರೆ, ಅವರು ಮನೇಲಿಲ್ಲ. ನಾನು ನನ್ನಿಬ್ಬರು ಮಕ್ಕಳು. ಅದರಿಂದ ಕೆಲಸ ಅಷ್ಟೇನಿರೋದಿಲ್ಲ. ಸೊ ನೈಟೇ ಎಲ್ಲ ಕೆಲಸ ಮಾಡ್ಕೊಬಿಟ್ಟೆ. ನಾನು ಪಾತ್ರೆ ಉಜ್ಜೋದ್ರಿಂದ ಮನೆಯೆಲ್ಲ ಕ್ಲೀನ್ ನೈಟೆಲ್ಲ ಮಾಡಿ ನಾನು ಮಲ್ಕೊಂಡೆ. ಸೊ ಇವಾಗ ಎದ್ಬಿಟ್ಟು ಓನ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ಗೆ ಏನು ಮತ್ತು ಲಂಚ್ ಸ್ವಲ್ಪ ಮಾಡ್ಕೊಳ್ತೀವಿ ಅಷ್ಟೇ. ಇವತ್ತು ಎಲ್ಲ ನಿಮ್ಮ ಜೊತೆ ಇವತ್ತೆಲ್ಲ ನಾನು ಫ್ರೀ ಆಗಿರ್ತೀನಿ. ನನ್ನ ಮಕ್ಕಳೆಲ್ಲ ಮನೇಲಿ ಇರ್ತಾರೆ ಖುಷಿಯಾಗಿ. ಎಲ್ಲ ಒಟ್ಟಿಗೆ ಇವತ್ತೆಲ್ಲ ಫ್ರೀಯಾಗಿ ನಿಮ್ಮ ಜೊತೆ ನಾವು ಇರ್ತೀವಿ. ಓಕೆನಾ? ಹಾಯ್. ಸೇ ಹಾಯ್. ನಾವು ಹಾಯ್. ಇಲ್ಲಿ ಏನು ಕುಡಿತಿದ್ದಾರೆ ನೋಡಿ, ಕಷಾಯ. ಎಸ್ಕೇಪ್ ಆಗೋಂಗಿಲ್ಲ ನಮ್ಮ ಮನೇಲಿ ಯಾರು ಕಷಾಯಕ್ಕೆ. ಮತ್ತು ಈ ಡ್ರೈ ಫ್ರೂಟ್ಸ್ ಈ ಥರ. ಇದು ನನ್ನ ಮಗನ ತಟ್ಟೆ. ಆಯಿತಾ? ಇದು ನಂದು. ಇದನ್ನು ತಿಂದಮೇಲೆ ಇದನ್ನು ತಿಂದುಬಿಟ್ಟು ಒಂದು ಹಾಫ್ ಆನ್ ಅವರ್ ನಾವೇನು ತಿನ್ನೋದಿಲ್ಲ. ಕಷಾಯ ಮತ್ತು ಡ್ರೈ ಫ್ರೂಟ್ಸ್ ತಿಂದಮೇಲೆ, ಕಷಾಯ ಕುಡಿದ್ಮೇಲೆ ಮತ್ತು ಡ್ರೈ ಫ್ರೂಟ್ಸ್ ತಿಂದಮೇಲೆ ನಾವು ಹಾಫ್ ಆನ್ ಅವರ್ ಏನೂ ತಿನ್ನೋದಿಲ್ಲ. ಆಫ್ಟರ್ ದಟ್ ನಾನು ಬ್ರೇಕ್ಫಾಸ್ಟ್ಗೆ ನನ್ನ ಮಗಗೆ ಏನೋ ಕೆಲಾಕ್ಸ್ ಬೇಕಂತೆ, ಕೆಲಾಕ್ಸ್ ಮಾಡಿಕೊಡ್ತೀನಿ. ನಾನು ಓಟ್ಸ್ ಮತ್ತು ಓಟ್ಸ್ ತಗೊಳ್ತೀನಿ. ಇದು ನಮ್ಮ ಬ್ರೇಕ್ಫಾಸ್ಟ್. ಇವತ್ತು ಲಂಚ್ಗೆ ಸ್ಪೆಷಲಾಗಿ ಏನಾದರೂ ಪ್ರಿಪೇರ್ ಮಾಡ್ಕೊಳ್ತೀವಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಇವಾಗ ಡ್ರೈ ಫ್ರೂಟ್ಸ್ ತಿನ್ನೋಣ. ಇವಾಗ ಫ್ರೆಂಡ್ಸ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕಿಚನ್ಗೆ ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ ನಾನು ಇವತ್ತು ಫೈನಲಾಗಿ ಡಿಸೈನ್ ಮಾಡಿದೆ. ಮಿಲೆಟ್ಸ್ ಏನು ಗಂಜಿ ಮಾಡ್ಕೊಳ್ಳಿ. ಜೀನಿ ಪೌಡರ್ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಇದು ಎವರಿ ಮಾರ್ನಿಂಗ್ ಇರುತ್ತೆ ನಮ್ಮ ಮನೇಲಿ. ಈ ಥರ ಇರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಕುಡಿದ್ರೆ ತುಂಬ ಶಕ್ತಿ ಬರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಸಿರಿಧಾನ್ಯಗಳು ಏನೋ ಇಂಪಾರ್ಟೆನ್ಸ್ ತುಂಬ ಇರುತ್ತೆ. ಅದು ನಮ್ಮ ಇನ್ನರ್ ಏನೋ ಸೆಲ್ಸ್ಗಳಿಂದ ಎಲ್ಲ ನಮ್ಮನ್ನ ಸ್ಟ್ರಾಂಗ್ ಆಗಿ ಮಾಡುತ್ತೆ. ನಮ್ಮ ಆರ್ಗನ್ಸ್ಗೆಲ್ಲ ತುಂಬ ಒಳ್ಳೆಯದು. ಇನ್ನು ಊಟ ಇವತ್ತಿಗೆ ಇದು ನನಗೆ ನೋಡಿ, ನನ್ನ ಮಗ ನನ್ನ ನೈಟ್ ಬೆಳೆದು ಬಿಟ್ಟ. ಆಲ್ಮೋಸ್ಟ್ ನೈಟಿಗೆ ಬೆಳೆದು ಬಿಟ್ಟಿದ್ದಾನೆ. ಕಲಿಸ್ತಿದ್ದೀನಿ ಅದೆಲ್ಲ ನೀಟಾಗಿ ಬಬಲ್ಸ್ ಮಾಡಿ. ಹಲೋ. ಅದೆಲ್ಲ ಮಿಕ್ಸ್ ಮಾಡಿ ಆಯ್ತು. ಇದು ಏನೋ ಉಂಡೆಗಳಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿದ್ಮೇಲೆ ಸ್ಟವ್ ಹಚ್ಕೊ. ಇವಾಗ ಇದಾಗ್ತಿರ್ಲಿ. ಇಷ್ಟು ಸಣ್ಣ ಐತೆ ಮಗನೇ ನಾನು ನೋಡೋಕ್ಕೆ. ಏನು ಅಡ್ಡಿ ವಿಡಿಯೋ ಮಾಡ್ತಿದ್ದೀರಾ? ಹಿಡ್ದಿದ್ಮೇಲೆ
ಆಮೇಲೆ ವಾಯ್ಸ್ ರೆಕಾರ್ಡ್ ಮಾಡೋದು. ನನ್ನ ಸಾಂಗ್ ಸೆಟ್ಟಿಂಗ್ ಈ ಗಂಜಿ ರೆಡಿ ಆಗಿದೆ ನೋಡಿ. ಅದೇ ನಾನು ಫಾರೆಸ್ಟ್ ಯೂಸ್ ಮಾಡಕ್ಕೆ ಇಷ್ಟ ಆಗ್ತಿಲ್ಲ, ಒಂಥರ ಕಾಣಿಸಿ ನಾನು ತುಳಸಿ ಯೂಸ್ ಮಾಡಲ್ಲ. ಗಂಜಿ ರೆಡಿ ಆಗೋಯ್ತು. 5 ನಿಮಿಷ ಗಂಜಿ ಮಾಡ್ಕೊಳ್ಳೋಕ್ಕೆ. ಸೊ ಗಂಜಿ ರೆಡಿ ಆಯಿತು. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೋಬೇಕು. ಇವಾಗ ನೋಡಿ ನನ್ನ ಮಗ ಏನು ಮಾಡ್ಕೊಳ್ತಾ ಇದ್ದಾನೆ ಅಂತ ನೋಡಿ. ಅವನೇ ಒಂದು ಸ್ಪೂನ್ ಅಲ್ಲಿ ವಾಷಿಂಗ್ ಮಾಡ್ಕೊಂಡು ಒಂದು ಸ್ಪೂನ್ ನೋಡಿ ಹೇಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಇದ್ದಾನೆ. ಕೆಲಾಕ್ಸ್ ಹನಿ ನೋಡಿ. ಓಕೆ ಸಾಕಾ ಹನಿ ಸಾಕಾ ಸಾಕಾ? ಸೀರೆ ಹಾಕಲ್ಲ, 2 ಹಾಕೋಬೋದು, ಇಲ್ಲ ಬರೀ ಕೆಲಾಕ್ಸ್ ಒಂದೇ? ಯಾವ ಹೊಸ ಕ್ರೀಮ್ ಸೀರಿಯಲ್ ಅಂತ ತಂದಿದ್ದಲ್ಲ ಇದು ಕೆಲಾಕ್ಸ್ ಹಾಕೋ. ಇಲ್ಲ ಇನ್ನೊಂದು ವರ್ಷದಲ್ಲಿ ಕಾರ್ನ್ ಫ್ಲೇಕ್ಸ್. ಆಯ್ತು, ಮೈ ಬ್ರೇಕ್ಫಾಸ್ಟ್ ಇಸ್ ರೆಡಿ. My breakfast also ready. ನೋಡಿದ್ರಾ ಅವ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಅನ್ಪಾಡ್ಗ ಹೊಟ್ಟೋದ. ಈ ಗಂಜಿ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ಏನೂ ಇಲ್ಲ, ಇದು ಒಂದು 3 ಟೇಬಲ್ ಸ್ಪೂನ್ ಜೀನಿ ಪೌಡರ್ ಹಾಕ್ತೀನಿ. ಮತ್ತು ಅದಕ್ಕೆ 2 ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸ್ ನೀರನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ. ಎಲ್ಲ ಉಂಡೆಗಳಿಲ್ದಿರ ಕಲಿಸ್ಬಿಟ್ಟು ಒಂದು 5 ನಿಮಿಷ ಇದನ್ನು ಸ್ಟವ್ ಹಂಚ್ಬಿಟ್ಟು ಕಾಯಿಸ್ಬಿಟ್ರೆ ಫಟಾಫಟ ಅಂತ ಹೆಲ್ತಿ ಜೀನಿ ಗಂಜಿ ರೆಡಿ ಆಗಿಬಿಡುತ್ತೆ. ಇದು ಮಾರ್ನಿಂಗ್ ಹೊತ್ತು ಡೈಲಿ ತಗೊಂಡ್ರೆ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿದ್ರೆ ಫ್ರೆಂಡ್ಸ್ ನನ್ನ ಬ್ರೇಕ್ಫಾಸ್ಟ್ ಎಷ್ಟು ಬೇಗ ಪ್ರಿಪೇರ್ ಆಗೋಯ್ತು ಅಂತ. ಇವತ್ತಿನ ನನ್ನ ಬ್ರೇಕ್ಫಾಸ್ಟ್ ಬಂದು ಮಿಲೆಟ್ಸ್ ಗಂಜಿ. ಬನ್ನಿ ನೀವು ನನ್ನ ಜೊತೆ ಮಿಲೆಟ್ಸ್ ಗಂಜಿ ತಿನ್ನೀರಂತೆ ಫ್ರೆಂಡ್ಸ್ನ. ಬ್ರೇಕ್ಫಾಸ್ಟ್ ಬನ್ನಿ. ಬ್ರೇಕ್ಫಾಸ್ಟ್ ಇನ್ನೆಲ್ಲ ಆಯಿತು. ಬ್ರೇಕ್ಫಾಸ್ಟು ನಮಗೆ ನೋಡಿ ಇವಾಗ ಬ್ರೇಕ್ಫಾಸ್ಟ್ ತಿಂದಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಮುಚ್ಕೊಳ್ಳೋ ಕೆಲಸ ಇದೆ. ಮತ್ತು ಮನೆಯೆಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು. ಆಮೇಲೆ ಮಧ್ಯಾಹ್ನ ಅಷ್ಟೊತ್ತಿಗೆ ಲಂಚ್ ಪ್ರಿಪೇರ್ ಮಾಡಬೇಕು. ಏನು ವೆಜಿಟೇಬಲ್ ಬಿರಿಯಾನಿ ಮಾಡೋಣ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ದಿನ ಕಳೀತಾ ಇರುತ್ತೆ. ಇಷ್ಟೇ ಇವತ್ತಿನ ದಿನ. ಓಕೆನಾ? ಬ್ರೇಕ್ಫಾಸ್ಟ್ ತಿಂದಿದ್ದಾದಮೇಲೆ ಮೀಟ್ ಮಾಡ್ತೀನಿ ಏನಾಗ್ತಿದೆ ಅಂತ. ಪಾಪ್ಕಾರ್ನ್ ಇವನು ಮಾಡಿದ ಪಾಪ್ಕಾರ್ನ್ ಇವನೇ ಮಾಡ್ತಾ ಇರೋದು. ಇದನ್ನ ಪಾಪ್ಕಾರ್ನ್ ಇವನೇ ಮಾಡ್ತಿರೋದು. ನಮ್ಮ ಚಿಕ್ಕವನು ನೋಡಿ, ನಮ್ಮ ಚಿಕ್ಕವನು ನನಗೆ ಪಾಪ್ಕಾರ್ನ್ ಅಂತ ಹೇಳ್ತಿದ್ದಾನೆ ನೋಡಿ. ನೋಡಿ ಇಲ್ಲಿ ಪಾಪ್ಕಾರ್ನ್ ಮಾಡ್ತಿದ್ದಾನೆ. ಯಾರಿಗಾದ್ರೂ ಪಾಪ್ಕಾರ್ನ್ ಬೇಕಂದ್ರೆ ಇವನ ಹತ್ರ ಬಂದರೆ ಅವ್ನು ಪಾಪ್ಕಾರ್ನ್ ಮಾಡ್ಕೊಡ್ತಾನೆ ನೋಡಿ. ಆಯ್ತು ಅಷ್ಟೇ. ಅದು ಬಟರ್ ಪಾಪ್ಕಾರ್ನ್. ನೋಡಿ ಫ್ರೆಂಡ್ಸ್, ಇವನ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅಂತ. ಫುಲ್ ಖುಷಿಯಾಗಿ ಡ್ಯಾನ್ಸ್ ಆಡ್ಕೊಂಡು ಹೋಗ್ತಾ ಇದ್ದಾನೆ. ಪಾಪ್ಕಾರ್ನ್ ಬಾಯ್ ಇವನಿಂದನೇ ಪಾಪ್ಕಾರ್ನ್ ಮಾಡೋದು. ಅದು ನನ್ನ ದೊಡ್ಡ ಮಗನೇ ಮಾಡಿಕೊಡ್ತಾನೆ ಇವನಿಗೆ.
ಪಾಪ್ಕಾರ್ನ್ ಅಣ್ಣ ಪಾಪ್ಕಾರ್ನ್ ಮಾಡು ಅಂತಾನೆ ತಮ್ಮಗೆ ಹೇಳಿದ ತಕ್ಷಣ ಅಣ್ಣ ಓಡೋಗಿ ಪಾಪ್ಕಾರ್ನ್ ಮಾಡಿಬಿಟ್ಟು ಮಾಡಿಕೊಟ್ಕೊಂಡು ಇಬ್ಬರು ತಿಂತಾರೆ. ಮಕ್ಕಳಿಬ್ಬರು ಪಾಪ್ಕಾರ್ನ್ ತಿನ್ಕೊಂಡು ಆಟ ಆಡೋಷ್ಟರಲ್ಲಿ ಪಟ ಅಂತ ನಾನಿಲ್ಲಿ ಲಂಚ್ನ ಪ್ರಿಪೇರ್ ಮಾಡ್ಕೊಂಬಿಡ್ಬೇಕು, ಇಲ್ಲಾಂದರೆ ಅವ್ರ ಪಾಪ ಹೊಟ್ಟೆ ಎಸಿ ಅಂತಾರೆ. ಹೊಟ್ಟೆ ಎಸ್ಕೊಳ್ಳೋಕ್ಕಿಂತ ಮುಂಚೆನೇ ನಾನು ಅಡುಗೆ ರೆಡಿ ಮಾಡ್ಕೊಂಬಿಟ್ಟಿರ್ತೀನಿ. ಇವಾಗ ಕುಕ್ಕರ್ ಕೂಗ್ತು ನೋಡಿದ್ರೆ ಪಟ ಅಂತ ಹೇಗೆ ವೆಜಿಟೇಬಲ್ ಪಲಾವ್ ರೆಡಿ ಆಗೋಯಿತು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಸಾಫ್ಟಾಗಿರುತ್ತೆ. ಏನು ಪನ್ನೀರ್ ವೆಜಿಟೇಬಲ್ ಬಿರಿಯಾನಿ ನನ್ನ ಮಕ್ಳಿಗಂತೂ ತುಂಬ ಇಷ್ಟನೇ. ಅವ್ರು ಕೇಳಿದ್ದಕ್ಕೆ ನಾನು ಇವತ್ತು ಈ ರೆಸಿಪಿನ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಏನಾದರೂ ನಿಮಗೆ ಬೇಕಂದರೆ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಅಪ್ಲೋಡ್ ಮಾಡಿರ್ತೀನಿ, ನೋಡಿಕೊಂಡು ಮಾಡ್ಕೊಳ್ಳಿ. ರೆಡಿ ಸೂಪರಾಗಿ ನೋಡಿ ಫ್ರೆಂಡ್ಸ್, ಪನ್ನೀರ್ ವೆಜಿಟೇಬಲ್ ಬಿರಿಯಾನಿ ಮಾಡಿದ್ದೀನಿ. ಸೂಪರಾಗಿದೆ. ಲಂಚ್ ಟೈಮ್ ಆಯಿತು, ಮಕ್ಕಳೆಲ್ಲ ಹೊಟ್ಟೆ ಹಸಿ ಅಂತಿದ್ದಾರೆ. ಅವ್ರಿಗೆ ಊಟ ಕೊಟ್ಬಿಟ್ಟು ಊಟ ಮಾಡಿಬಿಟ್ಟು ಬರ್ತೀನಿ. ನೀವೆಲ್ಲ ಊಟ ಮಾಡಿ ಇಲ್ಲಿಗೆ ನಾನು ಈ ಬ್ಲಾಗ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ನನ್ನ ಜೊತೆ ಇದ್ದಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಡೇ ಮೀಟ್ ಮಾಡೋಣ. ಆವಾಗ ಏನೇನು ಮಾಡ್ತೀನಿ, ಯಾವ ಥರ ನಾವು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವತ್ತೇ ಡಿಸೈಡ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ಗೆ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನಿಮಗೆ ನಾನು ಆದಷ್ಟು ಕೊಡ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ಮುಖ್ಯ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಖುಷಿಯಾಗಿರಿ. ಟೇಕ್ ಕೇರ್. ಬಾಯ್ ಬಾಯ್.